ಮೋದಿ ಗಂಟೆ ಬಾರಿಸಿ ಅಂದ್ರು ನಾವು ಗಂಟೆ ಬಾರಿಸ್ತೀವಿ, ಚಪ್ಪಾಳೆ ಹೊಡೀರಿ ಅಂತಂದ್ರು ಕೂಡ ನಾವು ಆಗಲೂ ಚಪ್ಪಾಳೆಯನ್ನ ಹೊಡಿತೀವಿ. ಹೀಗೆ ಈ ದೇಶವನ್ನ ಇಂಥ ಸ್ಥಿತಿಗೆ ತಂದಿದ್ದಾರೆ ಮೋದಿ. ಮೋದಿ ಮಿತಮಂತ್ರ ಬಳಕೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಗರಂ ಆಗಿದ್ದಾರೆ. ಮೋದಿ ಮಿತಮಂತ್ರ ಬಳಕೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗರಂ ಆಗಿದ್ದಾರೆ. ಚುನಾವಣೆ ಮುಗಿದ ತಕ್ಷಣ ಬೆಲೆ ಏರಿಕೆ ತಂತ್ರ ಹೂಡಿದ್ದಾರೆ. ಇತಿಮಿತಿ ಪಾಲಿಸೋಣ, ಆದ್ರೆ ಈ ಪರಿಸ್ಥಿತಿಗೆ ಬರೋದಕ್ಕೆ ಯಾರು ಕಾರಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಈ ಬೆಲೆ ಏರಿಕೆ ನಡುವೆಯೂ ಖಂಡನೀಯ ವ್ಯಕ್ತವಾಗಿದೆ. ಭಾರತವು ಬೇರೆ ದೇಶದವರ ನಿಯಂತ್ರಣದಲ್ಲಿರಬೇಕಾ? ಭಾರತದ ಬಗ್ಗೆ ಟ್ರಂಪ್ ಏನ್ ಹೇಳುತ್ತಿದ್ದಾರೆ ಗೊತ್ತಲ್ವಾ? ಪ್ರಧಾನಿ ಮೋದಿ ವಿರುದ್ಧ ಸಚಿವೆ ಹೆಬ್ಬಾಳ್ಕರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಉಡುಪಿಯಲ್ಲಿ ಕೇಂದ್ರದ ವಿರುದ್ಧ ಸಚಿವೆ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಮೋದಿ ಗಂಟೆ ಬಾರಿಸಿ ಅಂದ್ರೆ ನಾವು ಗಂಟೆ ಬಾರಿಸ್ತೇವೆ, ಚಪ್ಪಾಳೆ ಹೊಡೀರಿ ಅಂತಂದ್ರೆ ಆಗಲೂ ಕೂಡ ನಾವು ಚಪ್ಪಾಳೆ ಹೊಡಿತೀವಿ. ಹೀಗೆ ಈ ದೇಶದ ಇಂತಹ ಸ್ಥಿತಿಗೆ ತಂದಿದ್ದಾರೆ ಮೋದಿ ಅವರು. ಮೋದಿ ಮಿತಮಂತ್ರ ಬಳಕೆಗೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗರಂ ಆಗಿದ್ದಾರೆ. ಚುನಾವಣೆ ಮುಗಿದ ತಕ್ಷಣ ಬೆಲೆ ಏರಿಕೆ ತಂತ್ರ ಹೂಡಿದ್ದಾರೆ. ಇತಿಮಿತಿ ಪಾಲಿಸೋಣ, ಆದ್ರೆ ಈ ಪರಿಸ್ಥಿತಿಗೆ ಯಾರು ಕಾರಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಈ ಬೆಲೆ ಏರಿಕೆ ನಡುವೆಯೂ ಖಂಡನೀಯ. ದೇಶದ ಅರ್ಥವ್ಯವಸ್ಥೆ ಹತ್ತಿಡುತ್ತೆ ಅಂತ ಹೇಳಿ ನಮ್ಮ LOP ನಾಯಕರಾದಂಥ ರಾಹುಲ್ ಗಾಂಧಿ ಅವರು 5-6 ತಿಂಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೇಶದ ಅರ್ಥವ್ಯವಸ್ಥೆ ಮೇಲೆ ಅನಾನುಕೂಲವಾದಂತ ಪರಿಣಾಮ ಬೀರುತ್ತೆ, ಈಗಲೇ ಸುಧಾರಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ ಅಂತ ಹೇಳಿ ಯುದ್ಧ ಶುರು ಆಗೋಕ್ಕಿಂತ ಮುಂಚೆ ಕರೆ ಕೊಟ್ಟಿದ್ರು. ಅದೇ ಅದಕ್ಕೆ ಯಾವುದೂ ಗಮನ ಕೊಡದೆ ಪಾಲಿಟಿಕ್ಸ್ನಲ್ಲಿ ತಲ್ಲಣ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಎಸ್, ಅಫ್ಕೋರ್ಸ್ ಎಲ್ಲಾನು ಕೂಡ ನಮ್ಮ ಇತಿಮಿತಿಯಲ್ಲೇ ನಾವು ದೇಶಕ್ಕೋಸ್ಕರ ಇತಿಮಿತಿಯಲ್ಲೇ ಬಳಸೋಣ. ಬಟ್ ಇದಕ್ಕೆ ಕಾರಣೀಭೂತರು ಯಾರು, ಯಾಕೆ ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂತು ಅನ್ನೋದು ಮೊದಲು ಚರ್ಚೆ ಆಗಿದೆ. ಅವ್ರು ಕರೆ ಕೊಟ್ಟಿದ್ದಾರೆ. ಅವರು ಗಂಟೆ ಬಾರಿಸು ಅಂತಂದ್ರೆ ನಮ್ಮ ದೇಶದಲ್ಲಿ ನಾವು ಗಂಟೆ ಬಾರಿಸ್ಬೇಕು. ಅವರು ಚಪ್ಪಾಳೆ ತಟ್ಟು ಅಂತಂದ್ರೆ ನಾವು ಚಪ್ಪಾಳೆನ ತಟ್ಟಬೇಕು. ಅವರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೇಳೋಣ. ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತಾರೆ, ಅದನ್ನು ಕೇಳೋಣ. ಬಟ್ ನಮಗ್ ಬರೀ ಹೇಳೋದಾಯ್ತು, ನೀವು ಅದನ್ನ ಮಾಡಿ, ನೀವು ಇದನ್ನ ಮಾಡಬೇಡಿ ಅಂತ ಹೇಳೋದಾಯ್ತು. ಬಟ್ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವ್ರು ಏನು ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೊಂಡು, ಅದು ದೊಡ್ಡ ಕಷ್ಟ. ನೀವು ನೋಡಿದ್ದೀರಲ್ಲ ಮಾಧ್ಯಮದಲ್ಲೇ ನಮಗೆ ತೋರಿಸಿಲ್ಲ ಯಾವ ರೀತಿ ಟ್ರಂಪ್ ಅವರು US ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದನ್ನ ತಾವೇ ಮಾಧ್ಯಮದಲ್ಲೇ ತೋರಿಸಿದ್ದೀವಿ. ದೇಶದ ಅರ್ಥವ್ಯವಸ್ಥೆ ಹತ್ತಿಡುತ್ತೆ ಅಂತ ಹೇಳಿ ನಮ್ಮ LOP ನಾಯಕರಾದಂಥ ರಾಹುಲ್ ಗಾಂಧಿ ಅವರು 5-6 ತಿಂಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೇಶದ ಅರ್ಥವ್ಯವಸ್ಥೆ ಮೇಲೆ ಅನಾನುಕೂಲವಾದಂತ ಪರಿಣಾಮ ಬೀರುತ್ತೆ, ಈಗಲೇ ಸುಧಾರಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ ಅಂತ ಹೇಳಿ ಯುದ್ಧ ಶುರು ಆಗೋಕ್ಕಿಂತ ಮುಂಚೆ ಕರೆ ಕೊಟ್ಟಿದ್ರು. ಅದೇ ಅದಕ್ಕೆ ಯಾವುದೂ ಗಮನ ಕೊಡದೆ